ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಶನಿವಾರ 24ನೇ ತಾರೀಕು ಶನಿ ತ್ರಯೋದಶಿ ಇದೆ. ಶನಿ ತ್ರಯೋದಶಿ ಅಂದರೆ ಅತ್ಯದ್ಭುತವಾದ ಒಂದು ಶಕ್ತಿದಾಯಕವಾದ ದಿನ. ಶನಿವಾರದ ದಿನ ತ್ರಯೋದಶಿ ಬಂದಾಗ ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಅರ್ಧಾಷ್ಟಮ ಶನಿ, ಶನಿಯ ದೋಷ, ಶನಿಯ ಪ್ರಭಾವದಿಂದ ನಾವು ನಮ್ಮ ಜೀವನದಲ್ಲಿ ಕಂಗೆಟ್ಟೋಗಿದ್ದೀವಿ. ಕಷ್ಟಗಳು, ಬಾಧೆಗಳು, ಕಣ್ಣೀರು ತುಂಬ ಇದೆ. ಯಾಕಂದರೆ ಶನಿ ದೋಷಗಳು ಅಂದರೆ ಭಯ ಪಟ್ಬಿಡ್ತೀವಿ. ಏನೆಲ್ಲ ಆಗ್ತಾ ಇದೆ, ನಾವು ಈ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ಅಂತ ಕೂಡ ಸುಮಾರು ಜನ ಒದ್ದಾಡ್ತಾ ಇರ್ತಾರೆ. ನಾವು ದುಡ್ಡು ಕಾಸು ಖರ್ಚು ಮಾಡಿ ದೊಡ್ಡದಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಥರ ಶನಿ ತ್ರಯೋದಶಿ ಬಂದ ದಿನಗಳಲ್ಲಿ ಈ ಸರಳ ವಿಧಾನವನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ಶನಿವಾರದ ದಿನ ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರಬಾರ್ದು. ಆ ಥರ ಮಾಡಿದಾಗ ನಾವು ಶನಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ. ಆ ತಂದೆ ಯಾವಾಗಲೂ ಅಷ್ಟೇ ನ್ಯಾಯವನ್ನು ಬಯಸುವಂಥದ್ದು. ಯಾರು ನ್ಯಾಯಯುತವಾಗಿರ್ತಾರೆ, ತುಂಬ ಪ್ರಾಮಾಣಿಕವಾಗಿರ್ತಾರೆ, ಅವರನ್ನು ಇಷ್ಟಪಡುವಂಥದ್ದು. ಅದಕ್ಕೋಸ್ಕರ ಆ ದಿನ ನೀವು ಮನೆಯಲ್ಲಿ ಈ ವುಡನ್ ವಸ್ತುಗಳನ್ನು ಮನೆಗೆ ತಗೊಂಡು ಬರಬೇಡಿ. ಕಬ್ಬಿಣದ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರಬೇಡಿ. ಎಣ್ಣೆಗಳನ್ನು ಅಂದರೆ ನಾವು ದೇವರ ಮನೆಗೆ ದೀಪಕ್ಕೆ ಅಥವಾ ಅಡುಗೆ ಮನೆಯಲ್ಲಿ ಅಡುಗೆಗೆ ಈ ಥರ ಎಣ್ಣೆ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಆ ದಿನಗಳಲ್ಲಿ ತಗೊಂಡು ಬರಬಾರ್ದು. ಇನ್ನು ನೀವು ಎಲ್ಲಾದರೂ ದೇವಸ್ಥಾನಗಳಿಗೆ, ಶನಿದೇವಿ ದೇವಸ್ಥಾನ ಇರುತ್ತಲ್ವ, ಆ ದೇವಸ್ಥಾನಗಳಲ್ಲಿ ತೈಲಾಭಿಷೇಕಕ್ಕಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಎಣ್ಣೆಯನ್ನು ತಗೊಳ್ತಾರೆ. ನೀವು ಆರಾಮಾಗಿ ಎಳ್ಳೆಣ್ಣೆಯನ್ನು ಕೊಡಬಹುದು. ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಬಹುದು. ಈ ಥರ ಮಾಡಿಸಿದಾಗ ನಮಗೆ ಕಷ್ಟಗಳು, ದೋಷಗಳು ಅನ್ನೋದು ದೂರ ಆಗುತ್ತೆ. ಸುಖ ಅನ್ನೋದು ಹತ್ತಿರವಾಗುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ತಗೊಳ್ಳೋದಿಲ್ಲ. ನೀವು ಮೊದಲೇ ಕೇಳಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಆ ದಿನ ಸಾಸಿವೆಯನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು. ಹಾಗೆ ನಾವು ಈ ಎಳ್ಳು, ಯಾವುದೇ ಒಂದು ಬಿಳಿ ಅಥವಾ ಕಪ್ಪು ಎಳ್ಳಿರುತ್ತಲ್ವ, ಅದನ್ನು ಕೂಡ ಆ ದಿನ ಕೊಂಡುಕೊಂಡು ಬರಬಾರ್ದು. ತುಂಬ ಚೆನ್ನಾಗಿ ಇದನ್ನು ಫಾಲೋ ಮಾಡಿಬಿಟ್ರೆ ನಮ್ಮ ಲೈಫು ತುಂಬ ಬಿಂದಾಸಾಗಿ ಇರುತ್ತೆ. ಇನ್ನು ಮನೆಯಲ್ಲಿ ನಾವು ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀವಿ. ತುಂಬ ಜನಕ್ಕೆ ಶನಿ ಸ್ವಾಮಿ ಅಂದ್ರೇ ಆ ತಂದೆಯ ವಕ್ರದೃಷ್ಟಿಯಿಂದ ನಾವು ಆ ತಂದೆಯ ವಕ್ರದೃಷ್ಟಿಗೆ ಏನಾದರೂ ಗುರಿ ಆಗಿಬಿಟ್ರೆ ಕಷ್ಟಗಳು ಜಾಸ್ತಿ ಅಂತ ಅಂದ್ಕೊಳ್ತೀವಿ. ಆ ತಂದೆ ಯಾವತ್ತೂ ನಮಗೆ ಈ ಥರ ಕಷ್ಟ ಕೊಡ್ತಾನೆ ಅಂದರೆ ನಾವು ಎಲ್ಲಿ ದಾರಿ ತಪ್ಪಿರ್ತೀವಿ, ಎಲ್ಲಿ ಸಮಸ್ಯೆಗಳು ನಮಗೆ ಆ ಒದ್ದಾಟ ಅನ್ನೋದು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಮುಂದೆ ಇನ್ನಷ್ಟು ಕಷ್ಟಗಳು ಬರೋದು ಇರುತ್ತೆ ನೋಡಿ. ಆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮಗೆ ಶಕ್ತಿಯನ್ನು ಕೊಡುವಂಥದ್ದು. ತಂದೆ ತಾಯಿಯನ್ನು ಪ್ರೀತಿ ಮಾಡಬೇಕು, ಗೌರವ ಪಡಬೇಕು. ನಾವು ಅವ್ರನ್ನ ಕಂಡ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು. ಏಕೆಂದರೆ ತಂದೆ ತಾಯಿಯ ಪ್ರೀತಿ ಅನ್ನೋದು ತುಂಬ ಅಮೂಲ್ಯವಾಗಿರುತ್ತೆ. ಅವರ ಆಶೀರ್ವಾದ ಯಾವಾಗಲೂ ತಗೊಂಡಾಗ ಏನು ಸ್ವಾಮಿಗೆ ತುಂಬ ಇಷ್ಟ. ಈ ಥರ ಕೂಡ, ಏಕೆಂದರೆ ಛಾಯಾಪುತ್ರ ಅಲ್ವಾ ತಂದೆ, ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಇದನ್ನು ಬಂದು ನಾವು ರಾತ್ರಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಥವಾ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು. ಒಂದು ಪ್ಲೇಟಲ್ಲಿ ನೀವು ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಡುಗೆಗೆ ಬಳಸ್ತೀವಲ್ವ, ಶುದ್ಧವಾಗಿರಬೇಕು ಅಷ್ಟೇ. ಆ ಅಕ್ಕಿಯನ್ನು ತಗೊಳ್ಳಿ. ಅದರ ಒಳಗಡೆ ಜೀರಿಗೆಯನ್ನು ನೀವು ಹಾಕಬೇಕಾಗುತ್ತೆ. ಜೀರಿಗೆ ಅನ್ನೋದು ಯಾವಾಗಲೂ ಅಷ್ಟೇ ನಮಗೆ ದುಡ್ಡು ಕಾಸನ್ನು ಕೂಡಿಡೋದಕ್ಕೆ, ದುಡ್ಡು ಕಾಸು ಅನ್ನೋದು ಐಶ್ವರ್ಯದ ಜೊತೆ ಜಾಸ್ತಿ ಆಗೋದಕ್ಕೆ, ಅರಿಶಿಣ ಅನ್ನೋದು ಮಂಗಳಕರವಾಗಿರುವಂಥದ್ದು, ಅಕ್ಕಿ ಅನ್ನೋದು ಅಭಿವೃದ್ಧಿಯನ್ನು ತರುವಂಥದ್ದು. ಈ ವಸ್ತುಗಳು ಮೂರು ಕೂಡ ಬೆರೆತಾಗ ನಮಗಿರುವ ಸಾಲದ ಸಮಸ್ಯೆಗಳು, ಬಡ್ಡಿ, ಇದರಿಂದ ಒದ್ದಾಡ್ತಾ ಇದ್ದೀವಿ. ಮನೆಯಲ್ಲಿ ಕಲಹಗಳು ಜಾಸ್ತಿ, ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿಯ ಹೊಂದಾಣಿಕೆ ಅನ್ನೋದು ಮಾತಿಗೂ ಕೂಡ ಇಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ. ಅದರ ಜೊತೆ ಈ ರೀತಿ ಆರೋಗ್ಯ ಸಮಸ್ಯೆಗಳು 1, 2 ಅಂತಲ್ಲ, ಈ ಥರ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ಹೇಳುವಂಥವರು ಇವುಗಳನ್ನು ನೀವು ಮಾಡ್ಕೊಳ್ಬೇಕು. ಈ ಥರ ಇಡ್ತೀರಾ, ಕೇಳ್ಕೊಳ್ತೀರಾ, ನಿಮ್ಮ ಇಷ್ಟ ದೇವರ ಅಂದರೆ ಭಗವಂತನಲ್ಲಿ ಕೇಳಿಕೊಂಡು ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸು ಅಂತ ಕೇಳಿಕೊಂಡಿದ್ದೆ
ಅದನ್ನು ತಗೊಂಡು ನೀವು ಮನೆಯೆಲ್ಲ ಓಡಾಡಬೇಕಾಗುತ್ತೆ. ಈ ಥರ ಮನೆಯೆಲ್ಲ ನಾವು ಓಡಾಡಿದಾಗ ನಮ್ಮ ಮನೆಯಲ್ಲಿ ತುಂಬ ಜನ ಬಂದು ಹೋಗಿರ್ತಾರೆ. ಅಂದರೆ ನಮ್ಮ ಹತ್ತಿರದವರು, ಬಂಧು ಬಳಗ, ಸ್ವಂತದವರು, ಅಕ್ಕಪಕ್ಕದವರು ಬರ್ತಾರೆ, ಹೋಗ್ತಾ ಇರ್ತಾರೆ. ನಮಗೆ ಗೊತ್ತಾಗೋದಿಲ್ಲ ಇವ್ರು ಚೆನ್ನಾಗಿದ್ದಾರೆ, ಎಲ್ಲ ಅನುಕೂಲಸ್ಥರು ಅಂತಂದ್ಬಿಟ್ಟು ಅಂದ್ಕೊಳ್ಳೋದು. ಅಥವಾ ಅವರೇ ದೂರದಲ್ಲಿದ್ದು ನಮಗೆ ಈ ಥರ ಮೋಸ ಮಾಡಿದ್ದಾರೆ, ಜಮೀನಲ್ಲಿ ಮೋಸ ಮಾಡಿದ್ದಾರೆ, ದುಡ್ಡಲ್ಲಿ ಮೋಸ ಮಾಡಿದ್ದಾರೆ, ಈ ಥರ ಎಷ್ಟೋ ಇರುತ್ತೆ. ಈ ಸಂಬಂಧಗಳು, ಫ್ರೆಂಡ್ಸು ಅನ್ನೋದೆಲ್ಲ ಇರುತ್ತಲ್ವ, ಅವ್ರದ್ದೇ ಆದಂಥ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ನೋಡಿ. ಆ ಥರ ಅಳ್ತಾ ಇರ್ತಾರೆ ಅವರು ಹೇಳ್ಕೊಂಡು. ಅದೆಲ್ಲವೂ ಕೂಡ ನಮಗೆ ಒಂದು ನೆಗೆಟಿವ್ ಆಗಿ ಒಂದು ರೀತಿಯಲ್ಲಿ ಬಂದುತ್ತಾಗೇ ಇರುತ್ತೆ. ಅದಕ್ಕೋಸ್ಕರ ಆ ಕಷ್ಟಗಳು ಜಾಸ್ತಿ ಆದಾಗ ಈ ರೀತಿಯ ಸಮಸ್ಯೆಗಳು ಕೂಡ ತುಂಬಾ ಇರುತ್ತೆ. ಅವುಗಳನ್ನು ನಾವು ಕ್ಲೀನಾಗಿ ಈ 3 ವಸ್ತುಗಳನ್ನು ಹಾಕಿರ್ತೀವಿ, ಮನೆಯೆಲ್ಲ ಕ್ಲೀನಾಗಿ ಓಡಾಡಿರ್ತೀವಿ. ಓಡಾಡಿಬಿಟ್ಟಿದ್ದೆ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಯಾವುದಾದ್ರೂ ಪರವಾಗಿಲ್ಲ ನೋಡ್ಕೊಂಡಿದ್ದೆ ಆಗ್ನೇಯ ಮೂಲೆ ಯಾವ ಕಡೆ ಬರುತ್ತೋ, ಕಿಚನ್ನಲ್ಲಿ ಆಗ್ನೇಯ ಮೂಲೆ ಯಾವ ಕಡೆ ಬರುತ್ತೋ ನೋಡಿಕೊಂಡು ಆ ಜಾಗದಲ್ಲಿ ಇದನ್ನು ಇಡಬೇಕು. ಅಕ್ಕಿಯನ್ನು, ಅಂದರೆ ಅಕ್ಕಿ ಪ್ಲೇಟಲ್ಲಿ ಇಟ್ಟಿರ್ತೀವಲ್ವ, ಜೀರಿಗೆ, ಅರಿಶಿಣ, ಇದನ್ನು ನೀವು ಸೀದಾ ಇದನ್ನು ತಗೊಂಡಿದ್ದೆ 24 ಗಂಟೆಗಳು ಮನೆಯಲ್ಲೇ, ಅಂದರೆ ಕಿಚನ್ನಲ್ಲೇ ಇರಬೇಕು. ಆ 24 ಗಂಟೆ ಆದಮೇಲೆ ಇದನ್ನು ನೀವು ತಗೊಂಡೋಗಿದ್ದೆ ಪಕ್ಷಿಗಳಿಗೆ ಹಾಕಿ. ಯಾಕಂದರೆ ಎಷ್ಟೋ ಚಿಕ್ಕ ಚಿಕ್ಕ ಪಕ್ಷಿಗಳಿರುತ್ತಲ್ವ, ಅವುಗಳು ತಿಂದಾಗ ನಮಗೆ ಬೆಟ್ಟದಷ್ಟು ಇರುವ ಸಮಸ್ಯೆಗಳು ಕೂಡ, ಸಾಲಗಳು ಕೂಡ ತೀರೋಗುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ನಾವು ಒಂದಕ್ಕೊಂದು ನಂಟು ಅನ್ನೋದು ಇದೆ. ಅದರ ಅರ್ಥ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ನಾವು ಪಡುವಂಥ ಕಷ್ಟ ಪಕ್ಷಿಗಳು ಯಾವ ಥರ ತೀರಿಸುತ್ತೆ, ಅವುಗಳಿಗೆ ಆಹಾರ ಕೊಟ್ಟಾಗ ಯಾವ ಥರ ಬರುತ್ತೆ ಅಂತೆಲ್ಲ ತುಂಬ ಬುದ್ಧಿವಂತರು ಯೋಚನೆ ಮಾಡಿಬಿಡ್ತಾರೆ. ಪ್ರಕೃತಿಯಲ್ಲಿ ಸದಾಕಾಲ ನಮ್ಗೆ ಒಂದರ ಹಿಂದೆ ಒಂದು ಅನ್ನೋದು ಒಂದು ಚೈನ್ ಲಿಂಕ್ ಥರ ಕೂಡಿರುತ್ತೆ. ಆ ಸಮಸ್ಯೆಗಳಿಗೆ ಯಾವ ಥರ ನಮಗೆ ಆ ಒಂದು ಅರ್ಥವನ್ನು ತಂದೆ ಕೊಡ್ತಾನೆ, ಅದನ್ನು ತೀರಿಸ್ತಾನೆ, ಅದೆಲ್ಲವೂ ಕೂಡ ಭಗವಂತನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಪಕ್ಷಿಗಳಿಗೆ ನೀವು ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಈ ಥರ ಮಾಡಿಬಿಟ್ಟು ನೀವು ಶನಿ ತ್ರಯೋದಶಿಯ ದಿನ ದೇವಸ್ಥಾನಕ್ಕೆ ಏನಾದರೂ ಹೋದರೆ, ಶನಿ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ, ಅಥವಾ ನೀವು ನಾಯಿಗಳು, ಕಾಗೆಗಳು ನಮ್ಮ ಮನೆಯ ಬಳಿ ಬಂದಾಗ, ಅಥವಾ ನಾವೇ ಅವುಗಳನ್ನು ಯಾದೃಚ್ಛಿಕವಾಗಿ ಸಿಕ್ಕಿದ್ರೆ ಅವುಗಳಿಗೆ ಏನಾದರೂ ರೊಟ್ಟಿ, ಬನ್ನು, ಹಾಲು, ಈ ಥರ ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಅಥವಾ ಅಂಗಡಿನಲ್ಲಿ ತಗೊಂಡು ಬಂದಿರುವಂಥ ತಿಂಡಿನೇ ಏನೇ ಆಗಿರಬಹುದು ಕೊಟ್ಟಾಗ ನಮಗೆ ಶನಿಯ ಕಾಟ ಅನ್ನೋದು ತಪ್ಪೋಗುತ್ತೆ. ಆ ತಂದೆಯ ಪೂರ್ತಿ ಕೃಪಾ ಕಟಾಕ್ಷ ನಮ್ಗೆ ಸಿಗುತ್ತೆ. ಹಾಗೂ ಯಾರು ಈ ಥರ ಪರಿಹಾರವನ್ನು ಮಾಡ್ಕೊಳ್ತಾರೆ, ಪಿತೃಗಳ ಆಶೀರ್ವಾದ ಅನ್ನೋದು ಸಿಗುತ್ತೆ. ಎಷ್ಟೋ ಜನಕ್ಕೆ ಪಿತೃಗಳ ಕೋಪಕ್ಕೆ ಗುರಿಯಾಗಿರ್ತಾರೆ, ಅವರ ಶಾಪಕ್ಕೆ ಗುರಿಯಾಗಿರ್ತಾರೆ. ಆಗ ನಾವು ಮಾಡುವಂಥ ಕೆಲಸಗಳು ಯಾವಾಗಲೂ ವ್ಯರ್ಥ ಆಗ್ತಾ ಇರುತ್ತೆ. ಅವರು ಇದನ್ನು ಮಾಡ್ಕೊಳ್ಳಿ, ಪೂರ್ತಿಯಾಗಿ ನಿಮಗೆ ನಿಮ್ಮ ಹಿರಿಯರು ಕೂಡ ಆಶೀರ್ವಾದ ಮಾಡುವಂಥದ್ದು, ಪಿತೃಗಳ ಆಶೀರ್ವಾದ ಸಿಕ್ಕಿದ್ರೆ ದೇವರು ಕೂಡ ಆಶೀರ್ವಾದ ಕೊಡುವಂಥದ್ದಾಗುತ್ತೆ. ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನೀವೇ ಹೇಳ್ತೀರಾ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.